ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗೋರಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಶಾಸಕರು. ಜೂನ್ 18ನೇ ತಾರೀಕು ವಿಧಾನ ಪರಿಷತ್ನ ಚುನಾವಣೆ ನಡೆಯುತ್ತೆ. ಆ ಪರಿಷತ್ನ ಎಲೆಕ್ಷನ್ಗೆ ರೆಸಾರ್ಟ್ ಪಾಲಿಟಿಕ್ಸ್ ಈಗ ಶುರುವಾಗಿರುವಂಥದ್ದು. ಚುನಾವಣೆ ದಿನದವರೆಗೂ ಕೂಡ ರೆಸಾರ್ಟ್ನಲ್ಲೇ ಶಾಸಕರು ವಾಸ್ತವ್ಯವನ್ನು ಹೂಡ್ತಾರೆ. ನಾಡಿದ್ದು ನೇರವಾಗಿ ರೆಸಾರ್ಟ್ನಿಂದ ಆಗಮಿಸಿ ಮತದಾನವನ್ನು ಮಾಡ್ತಾರೆ. ಇವತ್ತು 16ನೇ ತಾರೀಕು. ಇವತ್ತು ನಾಳೆ 2 ದಿನಗಳ ಕಾಲ ರೆಸಾರ್ಟ್ನಲ್ಲೇ ಉಳಿದುಕೊಳ್ತಾರೆ. 2 ದಿನಗಳ ಕಾಲ ರೆಸಾರ್ಟ್ನಲ್ಲೇ ಉಳ್ಕೊಂಡು ಅಲ್ಲಿ ಕಾಂಗ್ರೆಸ್ ಶಾಸಕರಿಗೆ ತರಬೇತಿಯನ್ನು ನೀಡಲಾಗತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಹಲವು ನಾಯಕರಿಗಾಗಲೇ ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರಿಗೆ ಯಾವ ಪ್ರಿಫರೆನ್ಸ್ ವೋಟನ್ನು ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು, ಆ ಟ್ರೈನಿಂಗನ್ನು ಕೊಡ್ತೀವಿ, ಅದಕ್ಕೋಸ್ಕರ ಈ ಒಂದು ಸಭೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನು ಹೂಡಿ ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅದಾದ ಬಳಿಕ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇರುವಂಥದ್ದು. ರೆಸಾರ್ಟ್ ಪಾಲಿಟಿಕ್ಸ್ ಹಿಂದೆ ಕೇವಲ ತರಬೇತಿ ಮಾತ್ರನಾ ಅಥವಾ ಬೇರೆ ರಣತಂತ್ರಗಳಿದೆಯಾ ಅಂತ ಹರೀಶ್? ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಸದ್ಯಕ್ಕೆ ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ 18ನೇ ತಾರೀಕು ಅಂದರೆ ನಾಡಿದ್ದು ವಿಧಾನ ಪರಿಷತ್ ಚುನಾವಣೆ ಇರುವಂಥದ್ದು. ನಾಡಿದ್ದು ಚುನಾವಣೆಯ ಹೊತ್ತಿಗೆ, ಮತದಾನದ ಹೊತ್ತಿಗೆ ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಶಾಸಕರು. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವಂತಹ ಸ್ಥಾನಗಳು ಒಟ್ಟು 7 ಸ್ಥಾನಗಳು. ಅದರಲ್ಲಿ 4 ಕಾಂಗ್ರೆಸ್ಗೆ ಒಲಿದು ಬರುತ್ತೆ, ಸ್ಪಷ್ಟವಾಗಿ ಸಿಗುತ್ತೆ. ಹಾಗೆ 2 BJPಗೆ ಸಿಗುತ್ತೆ. ಅದಾದ ಮೇಲೆ 1 ಸ್ಥಾನ ಉಳಿಯತ್ತಲ್ಲ, 7ನೇ ಸ್ಥಾನ. ಆ 7ನೇ ಸ್ಥಾನಕ್ಕೋಸ್ಕರ ಈಗ ಪೈಪೋಟಿ ಇರುವಂಥದ್ದು. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನು ಕಣಕ್ಕೆ ಇಳಿಸಿದರೆ, ಇತ್ತ JDS BJPಯ ಜೊತೆಗೂಡಿ NDAನ ಮೈತ್ರಿ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕೆ ಇಳಿಸಿರುವಂಥದ್ದು. ಈ ಇಬ್ಬರ ನಡುವೆ ಇರುವ ಜಟಾಪಟಿ ಏನಿದೆ, ಈ 1 ಸ್ಥಾನ, ಕೊನೆಯ 1 ಸ್ಥಾನ, ಅದಕ್ಕೆ 29 ಮತಗಳ ಅವಶ್ಯಕತೆ ಇರುವಂಥದ್ದು. ಆ 29 ಮತಗಳನ್ನು ಸೆಳೆಯುವ ರಣತಂತ್ರದ ಭಾಗವಾಗಿ ಈ ಒಂದು ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ನಡೆಯುತ್ತೆ ಅಂತ ಹರೀಶ್ ಮತ್ತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಹರೀಶ್, ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಶಿಫ್ಟ್ ಆಗ್ತಾರೆ. ಅಲ್ಲಿ ತರಬೇತಿ ಮಾತ್ರವಾ ಅಥವಾ ಬೇರೆ ರಣತಂತ್ರಗಳನ್ನು ಹೆಣಿತಾರ ತಮ್ಮ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋಕೆ? ಹರೀಶ್ ಅವರ ಸಂಪರ್ಕ ಮತ್ತೆ ಕಡಿತಗೊಂಡಿದೆ. ಜೂನ್ 18ನೇ ತಾರೀಕು ಪರಿಷತ್ ಚುನಾವಣೆ ನಡೆಯುತ್ತೆ. ಹೀಗಾಗಿ ಕಾಂಗ್ರೆಸ್ನ ರೆಸಾರ್ಟ್ ರಾಜಕೀಯ ಶುರುವಾಗಿರುವಂಥದ್ದು. ಮತ ಚಲಾಯಿಸೋದಕ್ಕೆ ರೆಸಾರ್ಟ್ನಿಂದಲೇ ಶಾಸಕರು ಆಗಮಿಸ್ತಾರೆ. ತಂಡಗಳಾಗಿ ಬಸ್ನಲ್ಲಿ ಅವರು ವಿಧಾನಸೌಧಕ್ಕೆ ಆಗಮಿಸಿ ಅಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸುವಂಥದ್ದು. ಕಾಂಗ್ರೆಸ್ನ ಪರಿಷತ್ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾಂಗ್ರೆಸ್ ಈ ರಣತಂತ್ರವನ್ನು ಹೆಣಿತಾ ಇದೆ. 5ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿರುವಂಥದ್ದು. ಈ ಕಾರಣಕ್ಕೋಸ್ಕರವೇ ಇದೀಗ ರೆಸಾರ್ಟ್ನಲ್ಲಿ ರಣತಂತ್ರವನ್ನು ಹೆಣಿಯೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಬಲಾಬಲದ ಪ್ರಕಾರ 7 ಸ್ಥಾನಗಳ ಪೈಕಿ 4 ಸ್ಥಾನ ಕಾಂಗ್ರೆಸ್ಗೆ ಗೆಲ್ಲೋ ಅವಕಾಶ ಇದೆ. ಇನ್ನೊಂದು ಹೆಚ್ಚುವರಿ ಅಭ್ಯರ್ಥಿಯ ಗೆಲುವಿಗಾಗಿ ಈಗ ಕಾಂಗ್ರೆಸ್ ಈ ರಣತಂತ್ರವನ್ನು ಮಾಡ್ತಾ ಇರುವಂಥದ್ದು. 2ನೇ ಅಭ್ಯರ್ಥಿ CM ಬೆಂಬಲಿಗರಾಗಿರುವಂತಹ ವಿನಯ್ ಕಾರ್ತಿಕ್ ಅವರ ಗೆಲುವಿಗೋಸ್ಕರ 5ನೇ ಅಭ್ಯರ್ಥಿ ಇವರು ರಣತಂತ್ರ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವಿಗಾಗಿ 3 ಮತಗಳ ಕೊರತೆ ಕಾಂಗ್ರೆಸ್ಗೆ ಇರೋದು. ಆ 3 ಮತಗಳನ್ನು BJP ಮತ್ತು JDSನಿಂದ ಸೆಳೆಯುವ ಪ್ರಯತ್ನವನ್ನು, ಅದರ ರಣತಂತ್ರವನ್ನು ಇಲ್ಲಿ ಹೆಣಿತಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.